ನನಗೆ ರಾಜ್ಕುಮಾರ್ ಅಂದರೆ ಯಾರಿಗೆ ತಾನೇ ಇದಿಲ್ಲ. ಅವರು ಒಂಥರ ನಮಗೆ ಒಂದು ನಮ್ಮ ತಂದೆಗಿಂತ ಮೇಲೆ ಅಧಿಕಾರಿಗಳು ಥರ ದೊಡ್ಡ ವ್ಯಕ್ತಿತ್ವ ಅಪ್ಪಾಜಿಯವರು. ಈ ಮಟ್ಟಕ್ಕೆ ನಾನು ಬೆಳಿತೀನಿ, ಹೀಗೆಲ್ಲ ಕಲಾವಿದರು ನಾನು ನೋಡ್ತೀನಿ ಅನ್ನೋದು ಖಂಡಿತ ನಾನು ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ಕನಸ ಅನಿಸುತ್ತೆ. ಈ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದು ಯಾವುದನ್ನು ಇಲ್ಲ. ಸ್ವಲ್ಪ ಹೊತ್ತು ಬ್ರೇಕ್ ಒಂದು ಸರಿ ಅಂದ್ಬಿಟ್ಟು ನಾನು ಈ ಕಡೆ ಲೀಲಾವತಿ ಅಮ್ಮ ಅವರು ಇವರೆಲ್ಲ ಕೂತ್ಕೊಂಡೇ ಇದ್ದರು. ಅದೇನು ಸೌಂಡ್ ಆಯಿತೋ ಗೊತ್ತಿಲ್ಲ, ದಡಾರ್ ಅಂತ ಸೌಂಡ್ ಆಯಿತು. ನೋಡಿದ್ರೆ ಜಸ್ಟ್ ಇಲ್ಲಿಗೆ ಡೂಮ್ ಲೈಟ್ ಇದೆಯಲ್ಲ, ಅಯ್ಯೋ ದೇವ್ರೆ, ಮೇಲಿರೋದು. ಅದನ್ನ ಪಿಕ್ಚರ್ ನೋಡ್ತಾ ಇದ್ರಮ್ಮ. ನಿಜವಾದ ಲೀಲಾವತಿ ನಿಮ್ಮ ತಾಯಿ, ಬಾಲಣ್ಣ ಅವರು ತಮ್ಮ ತಂದೆಯವರು, ಅಶೋಕ್ ಒಬ್ರು ಅಣ್ಣ. ಮಸಾಲೆ ದೋಸೆ ಅನ್ನೋರು ರೋಡಲ್ಲಿ ಹೋಗ್ತಾ ಇದ್ರೆ ಸಾಕು, ಎಲ್ಲಾದರೂ ಹೋಗ್ತಾ ಇದ್ರೆ ಮಸಾಲೆ ದೋಸೆ ಅನ್ನೋರು. ನಮ್ಮ ಅಕ್ಕ ಹೇಳೋಳೆ, ತಿರುಗಿ ನೋಡ್ಬಿಡ ಸುಮ್ಮನೆ ಇರುತ್ತೆ, ಅವ್ರು ನಿನ್ನ ತಾಯಿ ಮಡಿಯಲ್ಲಿ ನೋಡಿದ್ದಾರೆ ಅದಕ್ಕೆ ಕೂಗಾಗ್ತಾ ಇದ್ದಾರೆ. ಅಲ್ಲಿ ಬೀಳೋದಷ್ಟೇ, ಲಾಸ್ಟ್ ಇದ್ರಲ್ಲಿ ಬಿದ್ದಿದ್ದೆ ಅಷ್ಟೇ ಜ್ಞಾಪಕ. ನನ್ನ ಮೇಲೆ ಆರತಿ, ಇನ್ನೊಬ್ಳು ಲತಾ ಅಂತ, ಅದೇ ನನ್ನ ತಂಗಿರೋಳು ಮಾಡಿದವಳು, ಅವರು ಇವರು ಎಲ್ಲರೂ ಬಿದ್ದುಬಿಟ್ರು. ಈ ಖಾಲಿ ತಪ್ಪೋಗ್ಬಿಟ್ಟು